ಜನಪ್ರತಿನಿಧಿಗಳು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಹಾಳು ಕೊಂಪೆಯಾಗಿದೆ ಸಾಗರದ ಮತ್ಸ್ಯಾಲಯ. ಉತ್ತರ ಕನ್ನಡದ ಕಾರವಾರದ ಸಾಗರ ಮತ್ಸ್ಯಾಲಯ ಹಾಳು ಕೊಂಪೆಯಾಗಿದೆ. ಪ್ರವಾಸಿಗರಿಗಾಗಿ 1992ರಲ್ಲಿ ಮತ್ಸ್ಯಾಲಯವನ್ನು ನಿರ್ಮಾಣ ಮಾಡಲಾಗಿತ್ತು. 2013ರಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನವೀಕರಣ ಕೂಡ ಮಾಡಲಾಗಿತ್ತು. ಆದರೆ ಪ್ರವಾಸಿಗರ ಮನಸೆಳೆದ ಮತ್ಸ್ಯಲೋಕ ಇವತ್ತು ಹಾಳು ಕೊಂಪೆಯಾಗಿದೆ. ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಮತ್ಸ್ಯಾಲಯ. ಗಿಡ ಗಂಟೆಗಳಿಂದ ಕೂಡಿರೋ ಕಟ್ಟಡ, ಬಿದ್ದಿರೋ ಮದ್ಯದ ಬಾಟಲ್, ಈ ಅವ್ಯವಸ್ಥೆ ಕಂಡು ಜನ, ಪ್ರವಾಸಿಗರು ಹಾಗೂ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 1992ರಲ್ಲಿ ಈ ಸಾಗರ ಮತ್ಸ್ಯಾಲಯವನ್ನು ನಿರ್ಮಾಣ ಮಾಡಲಾಗಿತ್ತು. ಅದಾದ ಬಳಿಕ 2013ರಲ್ಲಿ ಮತ್ತೊಮ್ಮೆ ನವೀಕರಣ ಕೂಡ ಮಾಡಲಾಗಿತ್ತು. ಆದರೂ ಕೂಡ ಇದಕ್ಕೆ ಮರುಜೀವ ಸಿಕ್ಕಿಲ್ಲ. ಅದು ಮತ್ಸ್ಯಾಲಯ ಬಂದು ಬಂದರು ಇಲಾಖೆ, ಮೀನುಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತ ಜಾಗ. ಬಿಲ್ಡಿಂಗ್ ಒಂದ್ಸಲ ಬೀಳಿಸ್ಬಿಟ್ರೆ ಅದನ್ನ ಮತ್ತೆ CRZ ಅಲ್ಲಿ ಪುನಃ ಕಟ್ಟಕ್ಕೆ ಆಗೋದಿಲ್ಲ. ಅದರಿಂದ ಇದ್ದ ಬಿಲ್ಡಿಂಗ್ ಅನ್ನ ಸ್ವಲ್ಪ ಮಟ್ಟಿಗೆ ಕೆಡವಿ, ಹಾಳಾದಷ್ಟು ಭಾಗ ಕೆಡವಿ, ಪುನಃ ಅದರಲ್ಲಿ ಪಿಲ್ಲರ್ ಹಾಕಿ ಆ ತರ ರೆಡಿ ಮಾಡಿ ಹೊಸದಾಗಿ ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ಪ್ರಪೋಸಲ್ ಮಾಡಿ ಬಂದರು ಇಲಾಖೆ ಮೂಲಕ, ಇಂಜಿನಿಯರ್ಗಳ ಮೂಲಕ ಲೈನ್ ಎಸ್ಟಿಮೇಟ್ ಟೈಪ್ ಮಾಡಿ ಮೀನುಗಾರಿಕೆ ಇಲಾಖೆ ಮತ್ತೆ ಬಂದರು ಇಲಾಖೆ ಎರಡನ್ನೂ ಸೇರಿ ಪ್ರಪೋಸಲ್ ಅನ್ನ ಗೌರ್ಮೆಂಟಿಗೆ ಕಳಿಸಿದ್ದಾರೆ ಅಂತ ವಿಷಯ ಇದೆ. ಮುಂದೆ ಅಂದ್ರೆ ಫಸ್ಟ್ ಫ್ಲೋರ್ ನಮ್ಮ ಇಲಾಖೆಯಿಂದ ಕಟ್ಟೋದು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಜಿಲ್ಲಾ ಮೀಟಿಂಗ್ ಅಲ್ಲೂ ಆಗಿದೆ. ಅವ್ರಿಗೂ ಗ್ರೌಂಡ್ ಫ್ಲೋರ್ ಅವರ ಪ್ರಪೋಸಲ್ಗೆ ಸ್ಯಾಂಕ್ಷನ್ ಸಿಕ್ಕಿದ್ರೆ ಫಸ್ಟ್ ಫ್ಲೋರಿಗೆ ನಾವು ಸ್ಯಾಂಕ್ಷನ್ಗೆ ಬರ್ಕೊಡ್ತೀವಿ. ಕ್ಲೀನ್ ಅವಾಗಲೇ ಮಾಡಿಸಿದ್ದೆ ನಾನು. ನಮ್ಮಲ್ಲಿ ಕ್ಲೀನ್ ಮಾಡೋರು ಇದ್ದಾರೆ, ಸ್ಟಾಫ್ ಇದ್ದಾರೆ. ಬಟ್ ಆ ತರ ಕ್ಲೀನ್ ಮಾಡಿದ್ರೆ ಮತ್ತೆ ಪ್ರಾಬ್ಲಮ್ ಏನೋ ಅಂತ ಹೇಳ್ಬಿಟ್ಟು ಅದು ಒಂದು ಸ್ವಲ್ಪ ಇದಿತ್ತು. ಪೂರ್ತಿ ಕ್ಲೀನ್ ಮಾಡ್ರೆ ಜನ ಹೋಗಂಗ್ ಮಾಡ್ಬಿಟ್ರೆ. ಸಾಗರ ಮತ್ಸ್ಯಾಲಯ ಕಾರವಾರ ಕೇಂದ್ರ ಸ್ಥಾನದಲ್ಲಿದೆ. ಇದು ಈಗ ಅನೈತಿಕ ಚಟುವಟಿಕೆ ಒಂದು ಕೇಂದ್ರವಾಗಿದೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಇಲ್ಲ ಎಲ್ಲ ಗಿಡ ಗಂಟೆಗಳು, ಒಂದು ಒಳ್ಳೆಯ ಕಟ್ಟಡ ಇದು. ಸುಂದರವಾದ ಮೆರಿನ್ ಅಕ್ವೇರಿಯಂ ಅಂತ ಸಾಗರ ಮತ್ಸ್ಯಾಲಯ. ಒಳ್ಳೊಳ್ಳೆ 100 ಬಗೆಯ ಮೀನುಗಳು, ಸಾವಿರಾರು ಜನ ಪ್ರವಾಸಿಗರು ಇಲ್ಲಿ ಬಂದು ಭೇಟಿ ಕೊಟ್ಟಿದ್ದ ಜಾಗ ಇದು. ಈಗ ನೋಡಿದ್ರೆ ಅಲ್ಲೆಲ್ಲ ಒಳಗಡೆ ಕುಡುಕರ ಮತ್ತು ಅನೈತಿಕ ಚಟುವಟಿಕೆ ನಡೀತಿದೆ ಅಂತ ಮಾಹಿತಿ ಇದೆ. ಅಲ್ಲಿ ಒಳಗೆ ಹೋದ್ರೆ ಎಲ್ಲ ವಸ್ತುಗಳು ಕೋಟಿಗಟ್ಟಲೆ ಬೆಲೆ ಬಾಳುವ ವಸ್ತುಗಳು ಹಾಳಾಗಿದ್ದಾವೆ. ಅದನ್ನು ಶಿಥಿಲೀಕರಣಗೊಳಿಸಿದ್ರೆ ಒಳ್ಳೆ ಕಟ್ಟಡ ಇದೆ, ಒಳ್ಳೆ ಡಿಸೈನ್ ಇದೆ ಕಟ್ಟಡಕ್ಕೆ. ಅದನ್ನು ಪುನಃ ಪ್ರಾರಂಭಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇನೆ. ಸುಮಾರು ಒಂದು 20-25 ವರ್ಷದಿಂದ ಇಲ್ಲಿ ಎಷ್ಟೋ ಸಾವಿರ ಅಲ್ಲ ಲಕ್ಷಗಟ್ಟಲೆ ಜನ ಕರ್ನಾಟಕದಿಂದ, ವಿದೇಶದಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.